ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕಥೆ ಭಾಗ 5. ನಿಮ್ಮ ಸೆಲ್ ಫೋನ್ ಎಲ್ಲಿದೆ? ನಿಮ್ಮ ಪೇರೆಂಟ್ಗೆ ಕಾಲ್ ಮಾಡ್ತೀರಾ ಅಥವಾ ಡ್ಯಾಡ್ಗೆ ಕಾಲ್ ಮಾಡ್ತೀರಾ? ಮಾಡಿ. ನನ್ನ ಬೆಡ್ರೂಮಲ್ಲಿ ಸಿಕ್ಕಾಕೊಂಡಿರೋ ವಿಷಯ ಹೇಳ್ತೀರಾ? ಫೋನ್ ತೆಗೀರಿ, ಕಾಲ್ ಮಾಡಿ. ನಾನಾಗ ಬರಬೇಕಾದ್ರೆ ಸೆಲ್ ಫೋನ್ ತಂದಿಲ್ಲ, ಅಲ್ಲೇ ಬಿಟ್ಟು ಬಂದಿದ್ದೀನಿ ಹೇಳಿದಳು ಇಚ್ಛಾ. ಅಲ್ಲ ರೀ, ಎಲ್ಲಾದರೂ ಹೋಗುವಾಗ ನಿಮ್ಮ ಜೊತೆ ಸೆಲ್ ಫೋನ್ ತಗೊಂಡು ಹೋಗಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಅದು ಅಲ್ಲದೆ ಒಬ್ಬ ಹುಡುಗನ ರೂಮಿಗೆ ಬರುವಾಗ ಸೇಫ್ಟಿಗೋಸ್ಕರ ಅಂತಾದರೂ ನಿಮ್ಮ ಸೆಲ್ ಫೋನ್ ತಗೊಂಡು ಬರಬೇಕು ಅಂತ ಗೊತ್ತಿಲ್ವಾ? ಮನೆ ಬಾಗಿಲು ತೆಗೆದ ತಕ್ಷಣ ಅಪರಿಚಿತರು ಮನೆಯೊಳಗೆ ನುಗ್ಗಬಾರ್ದು ಅಂತೆಲ್ಲ ಆವತ್ತು ನನ್ನ ಹತ್ರ ಉದ್ದುದ್ದ ಭಾಷಣ ಬಿಗಿದ್ರಿ. ಬೇರೆಯವರ ಮನೆ ಬಗ್ಗೆ ಅಷ್ಟೊಂದು ಜಾಗ್ರತೆ ವಹಿಸೋರು ನಿಮ್ಮ ಬಗ್ಗೆ ನೀವು ಜಾಗ್ರತೆ ವಹಿಸಬೇಕು ಅಂತ ಗೊತ್ತಿಲ್ವಾ? ಮತ್ತೆ ನನ್ನ ವಾರ್ಡ್ರೋಬ್ ಒಳಗೆ ನೀವು ದುಡ್ಡು ಇಟ್ಟಿದ್ದೀರಿ ಅಂತ ಹೇಳ್ತಿದ್ದೀರಲ್ಲ, ಆ ದುಡ್ಡು ನೀವೇ ಇಟ್ಟದ್ದು ಅಂತ ಹೇಗೆ ಕನ್ಫರ್ಮ್ ಮಾಡ್ತೀರಿ? ಸಾಕ್ಷಿ ಏನಾದರೂ ಇಟ್ಕೊಂಡಿದ್ದೀರಾ? ಇಚ್ಛಾಗೆ ಆಗ ಅವನ ರೂಮ್ ಪ್ರವೇಶಿಸುವಾಗ ಇದಾವುದು ತಲೆಗೆ ಹೊಳೆದಿರಲಿಲ್ಲ. ಹಾಗೊಂದು ಐಡಿಯಾ ಅವಳಿಗೆ ಬಂದಿದ್ದರೆ ಅವಳು ಮುಂಜಾಗ್ರತೆ ವಹಿಸುತ್ತಿದ್ದಳೇನು? ಇಚ್ಛಾ ಅವನತ್ತ ಅಸಹಾಯಕ ನೋಟ ಬೀರಿದಳು. ಅವಳನ್ನೀಗ ಬಿಡುವ ಮನಸ್ಸು ಅವನಿಗಂತೂ ಇರಲೇ ಇಲ್ಲ. ಮತ್ತೆ ಅವನಿಂದ ತಪ್ಪಿಸಲೋಸ್ಕರ ಕೊಸರಾಡಿದಳು. ಅವನ ಬಾಹುಬಂಧನ ಬಿಗಿಯಾಗುತ್ತಾ ಹೋಯಿತು. ತಾನು ಅಳಬಾರದು, ತನ್ನ ಅಸಹಾಯಕತೆಯನ್ನು ಅವನ ಮುಂದೆ ಪ್ರದರ್ಶಿಸಬಾರದು ಎಂದು ಇಚ್ಛಾ ಆದಷ್ಟು ಪ್ರಯತ್ನಿಸುತ್ತಿದ್ದಳು. ಅವಳ ಸೆಲ್ ಫೋನ್ ತಾರದಿದ್ದರೇನು? ಅವನದು ಇದೆಯಲ್ಲ. ಈಗ ಅವನು ತನ್ನ ಸೆಲ್ ಫೋನನ್ನು ಅವಳಿಗೆ ಕೊಟ್ಟ. ಬಳಿಕ ಹೇಳಿದ, ನಿಮ್ಮ ತಂದೆಗೆ ಕಾಲ್ ಮಾಡ್ತೀರಾ? ಮಾಡಿ. ನಾಳಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.